ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ತ್ರೀಶಕ್ತಿ ಚಾನಲ್ಗೆ ಸ್ವಾಗತ. ನಾನು ಹೀಗೊಂದು ಅದ್ಭುತವಾದಂಥ ಒಂದು ಯಂತ್ರನ ನಿಮಗೆ ಕೊಡ್ತಾ ಇದ್ದೀನಿ. ಇದನ್ನು ಯಂತ್ರನ ಯಾವ ರೀತಿ ಅಂದರೆ, ಬೆಳೆ ಬೆಳೆಯೋದಕ್ಕೆ ಯಾವ ಯಂತ್ರ ನಿಮಗೆ ಜಾಗಗಳಲ್ಲಿ, ಭೂಮಿಗಳಲ್ಲಿ ನಿಮಗೆ ಫಸಲು ನಿಮ್ಮ ಕೈ ಸಿಗಲ್ಲ. ಎಲ್ಲ ರೀತಿಯಲ್ಲೂ ಫಸಲುಗಳು ನಿಮ್ಮ ಕೈ ಬಿಟ್ಟು ಹೋಗ್ತಾ ಇರುತ್ತೆ. ಇನ್ನೇನು ಕೈ ಬಂತು ತಗೋಬೇಕು ಅನ್ನೋ ಸಮಯದಲ್ಲಿ ಎಲ್ಲ ಮಣ್ಣುಪಾಲಾಗ್ತಿದೆ. ಆ ಬೆಳೆ ಬೆಳೆಯೋದಿಲ್ಲ. ಭೂಮಿಯಲ್ಲಿ ನಮಗೇನೂ ಸಿಗ್ತಾ ಇಲ್ಲ. ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಾವು ದುಡಿತೀವಿ, ಆದರೂ ನಮಗೆ ಅದರಲ್ಲಿ ಏನು ಒಂದು ನಯ ಪೈಸೆ ನಮಗೆ ಲಾಭ ಇಲ್ಲ. ಒಂದು ಕಾಳು ಬೆಳೆಯೋಕ್ಕಾಗ್ತಿಲ್ಲ. ಆ ಬೆಳೆಯೋ ಸಮಯದಲ್ಲಿ ಅದು ಮಣ್ಣು ಪಾಲಾಗೋಗುತ್ತೆ. ಯಾಕೆ ಏನು ಅನ್ನೋದೇ ನಮಗೆ ತಿಳಿತಿಲ್ಲ. ನಾವು ಅಷ್ಟೊಂದು ಕಷ್ಟಪಟ್ಟು ಸಾಲಗಳು ಮಾಡಿ ಲಕ್ಷಗಟ್ಟಲೆ ನಾವು ಸಾಲ ಮಾಡಿದ್ದೀವಿ. ಆದರೂ ಅದನ್ನು ತೀರ್ಸೋಕ್ಕಾಗದೆ ಈ ವರ್ಷ ಮಾಡಿದ್ರೆ ಸರಿ, ಈ ವರ್ಷ ಹಿಂಗೆ ಮಾಡಿ ಮಾಡಿ ಸಾಲಗಳು ಏರ್ತಾ ಇದ್ದಾವೆ. ಭೂಮಿಯಿಂದ ಏನೂ ಲಾಭ ಆಗ್ತಿಲ್ಲ. ನಮಗೊಂದು ಏನಾದರೂ ಅದಕ್ಕೆ ಪರಿಹಾರ ಕೊಡಿ ಅಂತ ತುಂಬ ಜನ ಕೇಳ್ತಿದ್ದೀರ. ಆದರೆ ಭೂಮಿನ ನೀವು ಅದನ್ನು ಮುಂಚಿತವಾಗಿ ಭೂದೇವಿನಲ್ಲಿ ಆಗಿರೋಂಥ ತೊಂದರೆಗಳನ್ನ ಪರಿಹಾರ ಮಾಡ್ಕೋಬೇಕು. ಪರಿಹಾರ ಮಾಡಿಕೊಂಡು ಮುಂಚಿತವಾಗಿ ಏನಾಗಿದೆ ಎಂತಾಗಿದೆ, ಈಗ ಅದೇ ಮನೆಯಲ್ಲಿ ಯಾರಿಗ ನಾವು ತೊಂದರೆ ಆಯಿತು ಅಂದರೆ ನೀವು ಸುಮ್ಮನೆ ಕುತ್ಕೊತೀರಾ, ಎಲ್ಲನ ಹುಡುಕಿ ಅದನ್ನು ಸರಿ ಮಾಡ್ಕೊತೀರಾ. ಅದೇ ಥರವಾಗಿ ಭೂಮಿನಲ್ಲಿ ಯಾಕೆ ಆ ಭೂದೇವಿನಲ್ಲಿ ನಮಗೆ ಈ ಬೆಳೆ ಬರ್ತಿಲ್ವಲ್ಲ, ಏನಾಗಿದೆ ಏನಿಲ್ಲ ಅಂತ ಹುಡುಕಬೇಕು. ಸುಮ್ಮನೆ ಮೌನವಾಗಿ ಕುತ್ಕೊಂಡ್ರೆ ನೀವು ಏನು ಬೆಳೆದಿದ್ದು ನಿಮ್ಮ ಕೈ ಸಿಕ್ಕಲ್ಲ. ಅದು ನಿಮಗೆ 3 ಪೈಸಕ್ಕೂ ನಿಮ್ಗೆ ಲಾಭ ಇಲ್ದಂಗೆ ಆಗೋಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೇ ಎಲ್ಲ ಈ ರೀತಿಯಾದಂಥ ಕೈಗೆ ಬಾಯಿಗೆ ಬಂದಿದ್ದು ಕೈಗಿಲ್ಲ ಅನ್ನೋ ಥರ ಆಗುತ್ತೆ. ನಿಮ್ಮ ಭೂಮಿಗೂ ಕೂಡ ಯಾರೋ ಏನೋ ಮಾಡಿ ಒಂದು ಭಸ್ಮ ಹಾಕಿರ್ಬೋದು, ಇಲ್ಲ ಏನೋ ಅಕ್ಷತೆ ಹಾಕಿರ್ಬೋದು, ಏನೋ ಕುಡಿಕೆ ಮಡಿಕೆ ಇಟ್ಟಿರ್ಬೋದು. ಅದರಿಂದನೇ ನಿಮ್ಮ ಶತ್ರುಗಳು ನಿಮಗೆ ಈ ಥರ ಮಾಡಿರ್ತಾರೆ. ಅದರಿಂದ ನಿಮಗೆ ಆ ಫಸಲುಗಳು ನಿಮಗೆ ಬರ್ತಿರೋದಿಲ್ಲ. ಅದನ್ನೆಲ್ಲ ನೀವು ಹುಡುಕಿ ನೀವು ಅದನ್ನು ಸಿದ್ಧಿ ಮಾಡ್ಕೋಬೇಕು. ಸುಮ್ಮನೆ ಬೆಳೆ ಬೆಳೆದು ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆ ಬೆಳೆದು ಸಾಲ ಸೂಲ ಮಾಡಿಕೊಂಡು ಹಾಕಿ ಮಾಡೋದಲ್ಲ. ಇದನ್ನು ಫಸ್ಟು ಜಾಗ್ರತೆ ಪಡಿಸ್ಕೊಳ್ಳಿ. ಜಾಗ್ರತೆ ಪಡಿಸ್ಕೊಂಡು ನೀವು ಮುಂದೆ ಬೆಳೆಯೋದಕ್ಕೆ ಹೋಗಿ. ಸುಮ್ಮನೆ ಏಕಾಏಕಿಯಾಗಿ ನಿಮ್ಮ ಕಷ್ಟ ಎಲ್ಲ ವ್ಯರ್ಥವಾಗೋಗ್ಬಿಡ್ತು. ಈಗ ನೀವು ಮಾಡಿರೋ ಫಸಲುಗಳೆಲ್ಲ ನಿಮ್ಮ ಕೈ ಬಿಟ್ಟು ಹೋದ್ಮೇಲೆ ನಿಮಗೆ ಎಷ್ಟು ನೋವಾಗುತ್ತೆ, ಎಷ್ಟು ನೋವು. ಅದಕ್ಕೆ ನಾನು ಇವಾಗ ರೈತರು ಚೆನ್ನಾಗಿದ್ರೇ ನಾವೆಲ್ಲ ಚೆನ್ನಾಗಿರೋದು. ರೈತರಿಗೆ ನಾವು ಇವಾಗ ಏನಾನ ವಿಧವಾದಂಥ ಯಂತ್ರಗಳು ಕೊಡಬೇಕು ಅನ್ನೋಕ್ಕೋಸ್ಕರ ನಾನು ಈ ದಿವಸ ಯಂತ್ರ ಕೊಡ್ತಾ ಇದ್ದೀನಿ. ಯಂತ್ರ ಮಾಡ್ಕೊಳ್ಳಿ. ಇದನ್ನು ಮಾಡೋ ರೀತಿ ವಿಧಾನಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಇದನ್ನು ನೀವು ಒಳ್ಳೆಯ ದಿನಗಳಲ್ಲಿ ನೀವು ಒಳ್ಳೆಯ ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಈ ಯಂತ್ರನ ನೀವು ಬರಿಬೇಕು. ಯಂತ್ರ ಬರೆದು ನೀವು ಇದಕ್ಕೆ ಬರೆದು ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಪ್ರಾಣ ಪ್ರತಿಷ್ಠೆ ಮಂತ್ರಗಳನ್ನ ನಿಮಗೆ ಎಷ್ಟೋ ಕೊಟ್ಟಿದ್ದೀನಿ. ಅದರಿಂದ ಪ್ರಾಣ ಪ್ರತಿಷ್ಠೆ ಮಾಡಿಕೊಂಡು ಈ ಯಂತ್ರನ ನೀವು ಬರೆದು ಇದು ಯಂತ್ರಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಎಲ್ಲ ಆದ ನಂತರ ಇದಕ್ಕೆ ಗೋರೋಜನ, ಕಸ್ತೂರಿ, ನವಸಾಗರ, ಕುಂಕುಮ, ಕೇಸರಿ ಇವೆಲ್ಲನ ಹಾಕಿ ನೀವು ಸುತ್ತಬೇಕು. ಸುತ್ತಿ ತಾಯಿತೆ ಮಾಡಬೇಕು. ತಾಯಿತೆದಲ್ಲಿ ಹಾಕಿ ಇದನ್ನು ಸಿದ್ಧಿಪಡಿಸಾದ್ಮೇಲೆ ಈ ಯಂತ್ರಕ್ಕೆ ನೀವು 3 ದಾರದಿಂದ ಸುತ್ತಬೇಕು. 3 ದಾರದಿಂದ ಸುತ್ತಿ ಯಂತ್ರನ ಗದ್ದೆಗಳು, ಹೊಲಗಳ, ತೋಟಗಳಿಗೆ ಇದನ್ನು 4 ಮೂಲೆಗಳಿಗೂ ಕಡೆನೂ ಇಡಬೇಕು. ಇದಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಮಂತ್ರನ ನೀವು ಹಾಕುವಾಗ ಮುಂಚಿತವಾಗಿ ಒಂದು ತೆಂಗಿನಕಾಯಿಗೆ 11 ಸತಿ, ಲಿಂಬೆ ಹಣ್ಣಿಗೆ 11 ಸತಿ ನೀವು ಇದು ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಬೇಕು. ಒಂದು ತೆಂಗಿನಕಾಯಿಗೂ ಪ್ರಾಣ ಪ್ರತಿಷ್ಠೆ ಮಂತ್ರ 11 ಸತಿ, ನಿಂಬೆ ಹಣ್ಣಿಗೂ 11 ಸತಿ ಇವೆಲ್ಲ ಹೇಳಿ ನೀವು ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿ ನಿಂಬೆ ಹಣ್ಣನ್ನು ಕೂಡ ನೀವು ಅದನ್ನು 4 ಯಂತ್ರಗಳು ಮಾಡ್ತೀರಾ. ಮಧ್ಯದಲ್ಲಿ ಒಂದು ತೆಂಗಿನಕಾಯಿ, ಒಂದು ಲಿಂಬೆ ಹಣ್ಣು ಮಂತ್ರಿಸ್ಕೊಂಡು ಇಟ್ಕೊತೀರ. ಅದನ್ನು ಮಾಡಿ ಆದ ನಂತರ ನೀವೇನು ಮಾಡಬೇಕು, ನಿಮ್ಮ ಜಾಗದಲ್ಲಿ 4 ಕಡೆ ಮಧ್ಯದಲ್ಲಿ ಒಂದೊಂದು ತೆಂಗಿನಕಾಯಿ, ಒಂದು ಲಿಂಬೆಹಣ್ಣು ಮತ್ತು ಒಂದು ಯಂತ್ರ, ಒಂದು ತೆಂಗಿನಕಾಯಿ, ಒಂದು ಲಿಂಬೆಹಣ್ಣುಗಳು, ತೆಂಗಿನಕಾಯಿ ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು. ಮತ್ತು ಯಂತ್ರಗಳು ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು. ಇದನ್ನೆಲ್ಲ ತೆಂಗಿನಕಾಯಿ, ಕಾಯಿ ಎಲ್ಲ, ನಿಂಬೆಹಣ್ಣು ಎಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿಕೊಂಡು ಯಂತ್ರಗಳಲ್ಲಿ ನೀವು 4 ಮೂಲೆಗಳಲ್ಲಿ ಒಂದು ತೆಂಗಿನಕಾಯಿ, ಒಂದು ಲಿಂಬೆಹಣ್ಣು, ಒಂದು ಯಂತ್ರ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ನಿಂಬೆಹಣ್ಣು ಎಲ್ಲ ಹಾಕಿದ್ಮೇಲೆ ಅದನ್ನು ನೀವು ಭೂಮಿನಲ್ಲಿ ಇಡಬೇಕು.
ಅದಾದ ನಂತರ ನೀವು ಏನು ಮಾಡಬೇಕು, ಅದನ್ನು ಮಣ್ಣು ಮುಚ್ಚಬೇಕು. ಅದೆಲ್ಲ ಇಟ್ಟ ನಂತರ 4 ಮೂಲೆಗಳಲ್ಲೂ ಕೂಡ ಇಟ್ಟು ಮಣ್ಣು ಮುಚ್ಚಬೇಕು. ಅಲ್ಲಿ ನೀವೇನು ಮಾಡಬೇಕು, ಎಲ್ಲ ಇಟ್ಟಾದ ನಂತರ ಅಲ್ಲಿ ಪೂಜೆ ಮಾಡಬೇಕು. ಒಂದು ಕಾಯಿ ಒಡೆದು ಪೂಜೆ ಮಾಡಿ ಅಲ್ಲಿ ಸಿಹಿ ನೈವೇದ್ಯನ ಅರ್ಪಿಸಬೇಕು. ನೀವು ಪೂಜೆ ಎಲ್ಲ ಮಾಡಿ ಭೂಮಿನಲ್ಲಿಟ್ಟ ಮೇಲೆ ನೀವು ಪೂಜೆ ಮಾಡಿ ಅಲ್ಲಿ ಸಿಹಿ ನೈವೇದ್ಯ ಏನನ್ನ ಒಂದು ಮಾಡಿಬಿಟ್ಟು ಅಲ್ಲಿ ನೀವು ಒಂದು ಭೂದೇವಿಗೆ ನೈವೇದ್ಯನ ಅರ್ಪಿಸಬೇಕು. ಮತ್ತು ಯಂತ್ರಕ್ಕೆ ಆಗಲಿ ಕಾಯಿಗೆ ಮತ್ತು ಇದೆಲ್ಲ ನೀವು ಮಂತ್ರಿಸ್ಬಿಟ್ಟು 11 ಸತಿ ನೀವು ಹೇಳಾದ ನಂತರ ಈ ಮಂತ್ರ ಮತ್ತೇನು ಮಾಡಬೇಕು ಅಂತ ಇದನ್ನು ಪಂಚಫಲಾರ್ಗಳು ಎಲ್ಲ ಇಟ್ಟು ನೀವು ಪೂಜೆ ಮಾಡಬೇಕು. ಎಲ್ಲ ಈ ಯಂತ್ರಗಳು ಇಟ್ಟು ಇದು ಬಾಳೆ ಎಲೆ ಒಳಗೆ ಇಟ್ಟು ಇದಕ್ಕೆ ಪಂಚಫಲಾರ್ಗಳು ಎಲೆ, ಅಡಿಕೆ, ತಾಂಬೂಲ ಎಲ್ಲ ಇಟ್ಟು ಒಂದು ದಕ್ಷಿಣೆ ಇಟ್ಟು ಎಲ್ಲ ನೀವು ಪೂಜೆ ಮಾಡಿ ಆಮೇಲೆ ನೀವು ಗುಂಡಿ ಒಳಗೆ ಹಾಕ್ಬೇಕು. ಗುಂಡಿ ಅಂದರೆ 4 ಮೂಲೆಗಳಿಗೂ ತೋಡಿರ್ತೀರಲ್ಲ, ಆ 4 ಮೂಲೆಗಳಿಗೂ ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು ಎಲ್ಲ ಹಾಕಿ ಅಲ್ಲಿ ಮಣ್ಣು ಮುಚ್ಚಿ ಆಮೇಲೆ ಇದನ್ನು ನೀವು ಮಾಡಿ ಆದ ನಂತರ ನಿಮ್ಮ ಗದ್ದೆಯಲ್ಲಿ ಯಾವ ದೋಷಗಳು ಇರೋದಿಲ್ಲ. ಗದ್ದೆ ಸುರಕ್ಷಿತವಾಗಿ ಬೆಳೀತೈತೆ, ನಿಮ್ಗೆ ಒಳ್ಳೆ ಫಸಲು ಕೊಡುತ್ತೆ, ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ, ನಿಮಗೆ ಮಾಡಿರೋಂಥ ತೊಂದರೆಗಳೆಲ್ಲ ದೂರ ಆಗುತ್ತೆ. ನೀವು ಇದು ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು ನೀವು ಮಾಡ್ತಿರೋದು. ಯಾಕೆ ಅಂದರೆ ಶತ್ರುಗಳು ಮಾಡಿರೋರು ಗೊತ್ತಾಯಿತು ಅಂದರೆ ಮತ್ತೊಂದು ಸತಿ ಮಾಡ್ತಾರೆ. ಯಾರಿಗೂ ಅರಿವಾಗ್ದಂಗೆ ಎಚ್ಚರಿಕೆ ವಹಿಸ್ಕೊಂಡು ಇದನ್ನು ಮಾಡಿ. ಆಗ ಇದು ಭಾಳ ನಿಮಗೆ ಪವಿತ್ರವಾಗಿ ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ. ನೀವು ಮಾಡಿದಂಥ ಬೆಳೆ ನಿಮ್ಮ ಕೈ ಸೇರುತ್ತೆ. ನಿಮ್ಮ ತೋಟಗಳಲ್ಲಿ ಬೆಳೆ ಬೆಳಿತೀರಾ, ನಿಮಗೆ ಚೆನ್ನಾದಂಥ ಬೆಳೆನ ಬೆಳೆದು ನಿಮಗೆ ಸಮೃದ್ಧಿಯಾದಂಥ ಲಕ್ಷ್ಮಿನ ಪಡಿತೀರಾ. ಇದನ್ನು ಮಾಡಿಕೊಂಡು ನೀವು ಸಿದ್ಧಿ ಮಾಡ್ಕೊಳ್ಳಿ. ಇಂಥವೆಲ್ಲ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಬೆಳೆಗಳು ಬೆಳೀತಿಲ್ವೋ, ಎಲ್ಲಿ ತೊಂದರೆ ಆಗಿದೆಯೋ ಅಂಥ ಸಮಯದಲ್ಲಿ ಇನ್ನೂ ಹಲವಾರು ಇದಕ್ಕೆ ಬೆಳೆಯೋದಕ್ಕೆ ದಿಗ್ಬಂಧನಗಳು ಬೇಜಾನಿದ್ದಾವೆ. ನಾನು ಅವೆಲ್ಲ ನಿಮಗೆ ಕೊಡ್ತೀನಿ. ನೀವು ಇದು ಮಾಡ್ಕೊಳ್ಳಿ. ಮುಂಚಿತವಾಗಿ ಇದು ಮಾಡಿಕೊಂಡು ಇನ್ನೂ ಸಾಕಷ್ಟು ನಿಮ್ಗೆ ಬೇಕು ಅಂದರೆ ನಾನು ಈ ಗದ್ದೆಗಳು ಬೆಳೆಯೋದಕ್ಕೆ, ಜಮೀನು ಬೆಳೆಯೋದಕ್ಕೆ, ತೋಟ ಬೆಳೆಯೋದಕ್ಕೆ, ಏನೇ ಬೆಳೆಯೋದಕ್ಕೂ ಕೂಡ ನಾನು ನಿಮಗೆ ಒಂದೊಂದಾಗಿ ನಿಮಗೆ ತಿಳಿಸ್ಕೊಂಡು ಬರ್ತೀನಿ. ಮುಂಚಿತವಾಗಿ ರೈತರು ಚೆನ್ನಾಗಿದ್ದರೆ ನಾವು ಎಲ್ಲ ಚೆನ್ನಾಗಿರ್ತೀವಿ. ರೈತರು ಬೆಳೆಯೋ ದವಸ ಧಾನ್ಯಗಳೇ ನಾವೆಲ್ಲ ಸೇವನೆ ಮಾಡೋದು. ದವಸ ಧಾನ್ಯಗಳೇ ಇಲ್ದಿದ ಮೇಲೆ ಜೀವನ ಮಾಡೋದು ಏನಕ್ಕೆ? ತಿನ್ನೋದು ಊಟಕ್ಕೋಸ್ಕರ ನಾವೆಲ್ಲ ಕಷ್ಟಪಡೋದು. ಊಟನೇ ಇಲ್ಲ ಅಂದಮೇಲೆ ಇವೆಲ್ಲ ಮಾಡಿ ಏನು ಸುಖ ಬರುತ್ತೆ ಅಲ್ವಾ? ಅದರಿಂದ ನೀವು ರೈತರು ಚೆನ್ನಾಗಿರೋದಕ್ಕೋಸ್ಕರ ಇನ್ನೂ ವಿಧವಾದಂಥ ನಾನು ಚಕ್ರಗಳು, ಮಂತ್ರಗಳು ಹಾಕ್ತೀನಿ. ಇನ್ನು ಮೂಗು ಪ್ರಾಣಿಗಳಿಗೂ ಹಾಕ್ತೀನಿ. ಅವುಗಳು ಹೇಳಕ್ಕೆ ಬರಲ್ಲ, ಅವ್ರಗಳ ತೊಂದರೆಗಳು ಇದ್ದಾವೆ. ಅದಕ್ಕೇನೇನು ಅನ್ನೋದು ಇನ್ನು ಮುಂದೆ ಹಿಡಿಯೋದಲ್ಲಿ ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಂಡು ಬರ್ತೀನಿ. ಪ್ರಿಯ ವೀಕ್ಷಕರೇ, ಇದನ್ನು ಮಾಡ್ಕೊಂಡು ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.